ಮಗ ಮಗಳು ಅಳಿಯ ಸೊಸೆ ಅಕ್ಕ ತಮ್ಮ ಅಣ್ಣ ಕಾಂಗ್ರೆಸ್ ಲಿಸ್ಟ್ನಲ್ಲಿ ಬರೀ ಮಕ್ಕಳದ್ದೇ ಸೈನ್ಯ. ಕೈ ಫ್ಯಾಮಿಲಿ ಟ್ರೀ ಹಿಂದಿದೆಯಾ ಆ ಮರ್ಮ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ಕುಟುಂಬ ಕಲ್ಯಾಣ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ರೆಡಿಯಾಗಿದೆ ಲೋಕಸಭಾ ಕುರುಕ್ಷೇತ್ರ. ಇಲ್ಲಿ ಬಿಜೆಪಿ ರಣಕಲಿಗಳನ್ನ ಹೊಡೆದು ಉರುಳಿಸಲೇಬೇಕು ಅಂತ ಪಣ ತೊಟ್ಟಿ ನಿಂತ ಕಾಂಗ್ರೆಸ್ ಪಾಳೆಯ. ಇದಕ್ಕಾಗಿ ತನ್ನ ಬತ್ತಳಿಕೆಯಿಂದ ಹೊರ ತೆಗೆದಿದ್ದು ಸಚಿವಾಸ್ತ್ರ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಮಿನಿಸ್ಟರ್ಗಳೇ ಅಖಾಡಕ್ಕೆ ಇಳಿದೇ ಇದ್ರು ಎದುರಾಳಿಗೆ ಚೆಕ್ ಮೇಟ್ ಕೊಡೋಕೆ ಪ್ರಯೋಗ ಮಾಡಿದ್ದು ಫ್ಯಾಮಿಲಿ ವೆಪನ್. ಸಚಿವರು ಮಾತ್ರವಲ್ಲ, ಕಾಂಗ್ರೆಸ್ನ ಹಿರಿಯರ ಕುಟುಂಬಕ್ಕೂ ಅವಕಾಶ ಕೊಟ್ಟಿದೆ ಕೈ ಹೈಕಮಾಂಡ್. ಇದನ್ನ ನೋಡಿದ್ರೆ ರಣಾಂಗಣದಲ್ಲೆಲ್ಲ ಕಣ್ಣಿಗೆ ರಾಚೋದು ಕೈ ಕುಟುಂಬ ಸೈನ್ಯ. ಬಹುತೇಕ ಕಡೆ ಗೆದ್ದ ಕುಟುಂಬ ರಾಜಕಾರಣ. ಎಲ್ಲ ಪಕ್ಷಗಳ ಗುರಿಗೆ ಕುಟುಂಬ ರಾಜಕಾರಣ ಅಂತೂ ಲೋಕಸಭಾ ರಣರಂಗ ಆಗಿ ಹೋಗಿದೆ. ಲೋಕಸಭಾ ಚುನಾವಣೆ ಅನೌನ್ಸ್ ಆದಂತೆಯೇ ಪಕ್ಷಗಳಲ್ಲೂ ಗರಿಗೆದರಿದೆ ಉತ್ಸಾಹ. ಇಲ್ಲಿ ಕರ್ನಾಟಕದ ಎರಡು ಪ್ರಮುಖ ಎದುರಾಳಿಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಕಣ್ಣು ಈ ಸಲ ಹೆಚ್ಚು ಸ್ಥಾನ ಗೆಲ್ಲಲೇಬೇಕು ಅಂತ. ಕೇಂದ್ರದಲ್ಲಿ ಮೋದಿ ಬಲದೊಂದಿಗೆ ಹ್ಯಾಟ್ರಿಕ್ ಮೇಲೆ ನಿಗಾ ಇಟ್ಟ ಬಿಜೆಪಿ ಈಗಾಗಲೇ ಬಹುತೇಕ ಕ್ಷೇತ್ರಗಳಿಗೆ ಪ್ರಕಟಿಸಿದೆ ರಣಕಲಿಗಳ ಬ್ರಿಗೇಡ್. ಇಲ್ಲಿ ಒಬ್ಬರಿಗಿಂತ ಒಬ್ಬರು ಗೆಲ್ಲೋ ಕುದುರೆಗಳು. ಹಾಗೆ ಎಚ್ಚರಿಕೆಯಿಂದ ಪ್ರಭಾವಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಬಿಜೆಪಿ ಮೈತ್ರಿ ಸೇನೆ. ಹಾಗೆಯೇ ಮೊದಲ ಹಂತದಲ್ಲಿ 6 ಅಭ್ಯರ್ಥಿಗಳನ್ನ ಘೋಷಿಸಿದ್ದ ಕಾಂಗ್ರೆಸ್ ಚುನಾವಣೆ ವೇಳಾಪಟ್ಟಿ ಪ್ರಕಟದ ಬೆನ್ನಲ್ಲೇ 18ಕ್ಕೂ ಹೆಚ್ಚು ಕ್ಷೇತ್ರಗಳ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇಲ್ಲಿವರೆಗೂ ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಿದ್ದ ಆದ್ಯತೆ ನೋಡಿದ್ರೆ ಈಗ ಕಂಪ್ಲೀಟ್ ಚೇಂಜ್ ಆದಂತೆ ಕಾಣ್ತಾ ಇದೆ. ಮೊದಲು ಪಕ್ಷ ಟಿಕೆಟ್ ಕೊಡುವಾಗ ಇಡ್ತಿದ್ದ ಲಕ್ಷ್ಯ ಹಿರಿತನ, ಪಕ್ಷನಿಷ್ಠೆ ಹಾಗೂ ಜಾತಿವಾರು ಪ್ರಾತಿನಿಧ್ಯ. ಹೀಗಾಗಿಯೇ ಬಹಳಷ್ಟು ಸಲ ನಿಷ್ಠಾವಂತರಿಗೆ ಚಾನ್ಸ್ ಸಿಕ್ಕಿದ್ದು, ಸಣ್ಣ ಪುಟ್ಟ ಜಾತಿ ನಾಯಕರಿಗೂ ಅವಕಾಶ ದೊರೆತಿದ್ದು. ಹಾಗೆ ನೋಡಿದ್ರೆ ಇದೇ ಅಲ್ಲವೇ ಪ್ರಜಾಪ್ರಭುತ್ವದ ಮೂಲ ಆಶಯ. ಆದರೆ ಈಗ ಬದಲಾಗಿದೆ ಪಿಕ್ಚರ್. ಯಾಕಂದ್ರೆ ಈಗ 3 ಪಕ್ಷಗಳು ಕಣಕ್ಕಿಳಿಸ್ತಿರೋ ಅಭ್ಯರ್ಥಿಗಳನ್ನು ನೋಡಿದ್ರೆ ಈಗ ಪ್ರಾಮುಖ್ಯತೆ ಆದ್ಯತೆ ಸಿಕ್ಕಿರೋದು ಬರೀ ಕುಟುಂಬಕ್ಕೆ. 28 ಕ್ಷೇತ್ರಗಳ ಪೈಕಿ 2-3 ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಾಣಸಿಗೋ ಅಭ್ಯರ್ಥಿಗಳು ಯಾರಾದರೊಬ್ಬರು ಪ್ರಭಾವಿಗಳ ಸಂಬಂಧಿಗಳೇ. ಇದು ಅಚ್ಚರಿ ಎನಿಸಿದ್ರು ಸತ್ಯ. ಇಲ್ಲಿ ಕಾಂಗ್ರೆಸ್ ಲೀಸ್ಟ್ನಲ್ಲಿ ಈ ತರ ಫ್ಯಾಮಿಲಿ ಟ್ರೀ ಹೆಚ್ಚಾಗಿ ಕಾಣಸಿಗುತ್ತಿರೋದು. ಹಾಗೆ ನೋಡಿದ್ರೆ ಈ ಸಲ 28ಕ್ಕೆ 28 ಕ್ಷೇತ್ರ ಗೆಲ್ಲೋ ಗುರಿ ಹೊಂದಿದ ಬಿಜೆಪಿ ಸಾಧ್ಯವಾದಷ್ಟು ಮಟ್ಟಿಗೆ ಬಲಾಢ್ಯ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದೆ. ಇಲ್ಲಿ ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳು ಚುನಾವಣೆ ಎದುರಿಸಿದ್ರು. ಇಲ್ಲಿ ನಿಜಕ್ಕೂ ಅಭ್ಯರ್ಥಿ ಅನಿಸೋದು ಪ್ರಧಾನಿ ಮೋದಿ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೂಲ ಬಂಡವಾಳವೇ ಮೋದಿ ನಾಮಬಲ, ಅಭ್ಯರ್ಥಿಗಳು ನಿಮಿತ್ತ ಮಾತ್ರ. ಹಾಗೆಯೇ ಮೋದಿ ಪಡೆಯನ್ನ ಹೊಡೆದುರುಳಿಸಲೇಬೇಕು ಅಂತ ಟೊಂಕ ಕಟ್ಟಿ ಕೂತ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸಹ ಪ್ರತಿ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಮುನ್ನ ಅನುಸರಿಸುತ್ತಿದೆ ಸೂತ್ರ. ಈ ಹುರಿಯಾಳುವಿಗೆ ಗೆಲ್ಲೋ ಸಾಮರ್ಥ್ಯ ಇದೆಯಾ? ಮೋದಿ ಫೋರ್ಸ್ನೊಂದಿಗೆ ಮುನ್ನುಗ್ಗುತ್ತಿರೋ ಬಿಜೆಪಿ ಅಭ್ಯರ್ಥಿ ನಾಗಾಲೋಟಕ್ಕೆ ಬ್ರೇಕ್ ಹಾಕೋ ತಾಕತ್ತು ಇದೆಯಾ ಅನ್ನೋದು ಕಾಂಗ್ರೆಸ್ ಬೇಸಿಕ್ ಅಟೆನ್ಷನ್. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ತಾನು ಕೊಟ್ಟ ಭರವಸೆಯಂತೆ ಮೊದಲು ಮಾಡಿದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ. ಇದಕ್ಕಾಗಿ 60 ರಿಂದ 70 ಸಾವಿರ ಕೋಟಿ ರೂಪಾಯಿಯನ್ನ ಚೆಲ್ಲಿದ್ರು. ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಗೆಲ್ಲೋ ವಿಶ್ವಾಸ ಮೂಡಿಲ್ಲ. ಯಾಕಂದ್ರೆ ಬುದ್ಧಿವಂತರಾಗಿರೋ ಬಹಳಷ್ಟು ಮತದಾರರು ರಾಜ್ಯಕ್ಕೆ ಬೇಕಾದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಕೇಂದ್ರಕ್ಕೆ ಮೋದಿ ಬಿಟ್ರೆ ಬೇರೆ ಚಾನ್ಸೇ ಇಲ್ಲ ಅಂತ ರಗಡಾಗಿದ್ದಾರೆ. ಕಾಂಗ್ರೆಸ್ ಪರಂಪರಾಗತ ಮತಗಳನ್ನ ಬಿಟ್ರೆ ಬೇಲಿ ಮೇಲೆ ಕೂತ ಹೆಚ್ಚಿನ ಮತದಾರರ ಮನಸ್ಥಿತಿ ಇದೆ. ಆದ್ರೆ ಖಂಡಿತ ಕೈಗೆ ಹೊಡೆತ ಬೀಳಲಿದೆ. ಈ ಎಲ್ಲ ಅಂಶಗಳನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅರಿಯದೇ ಏನಿಲ್ಲ. ಇದಕ್ಕಾಗಿ ಪ್ರತಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಮಾಡೋ ಮುನ್ನ 10 ಸಲ ಯೋಚನೆ ಮಾಡಿಯೇ ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಇಲ್ಲಿ ಹಾಗೆ ನೋಡಿದ್ರೆ ಸಿಎಂ ಡಿಸಿಎಂ ತಲೆಯಲ್ಲಿ ಇದ್ದ ಗೇಮ್ ಪ್ಲಾನೇ ಬೇರೆ. ಅದೇನಂದ್ರೆ
ಗೆಲ್ಲಬೇಕಂದ್ರೆ ಹೆಚ್ಚು ಹೆಚ್ಚು ಸಚಿವರನ್ನೇ ಅಖಾಡಕ್ಕಿಳಿಸೋದು. ಇಲ್ಲಿ ಮಿನಿಸ್ಟರ್ ಸ್ಪರ್ಧೆಗಿಳಿಸಿದ್ರೆ ಪ್ರಭಾವಿಗಳಾದ ಕಾರಣ ಆಯಾ ಕ್ಷೇತ್ರಗಳಲ್ಲಿ ವರ್ಚಸ್ಸಿರಲಿದೆ. ಜೊತೆಗೆ ಸಂಪನ್ಮೂಲಕ್ಕೂ ನೋ ಪ್ರಾಬ್ಲಮ್. ಇದೇ ಪ್ರಭಾವ ಮತಗಳಾಗಿ ಪರಿವರ್ತನೆಯಾಗೋ ಲಕ್ಷಣವೂ ಅಧಿಕ. ಹೀಗಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಚಿತ್ ಮಾಡಬಹುದು ಅನ್ನೋದಾಗಿತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ ಲೆಕ್ಕಾಚಾರ. ಇದಕ್ಕೆ ಪೂರಕವಾಗಿ ವಾರಕ್ಕೆ ಪ್ರತಿ ಕ್ಷೇತ್ರದಲ್ಲೂ ಸರ್ವೆಗಳನ್ನ ಮಾಡಿಸಿದ್ದ ಸಿಎಂಗೆ ಬರುತ್ತಿದ್ದ ರಿಪೋರ್ಟ್ ಕೂಡ ಬಿಜೆಪಿ ಮಣಿಸೋಕೆ ಪ್ರಭಾವಿ ಅಭ್ಯರ್ಥಿ ಬೇಕು, ಅದರಲ್ಲೂ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಿದ್ರೆ ಸಚಿವರನ್ನೇ ಕಣಕ್ಕಿಳಿಸುವುದು ಬೆಸ್ಟ್ ಅಂತ. ಹೀಗಾಗಿ ಲೀಸ್ಟ್ ಅನೌನ್ಸ್ಗೂ ಮುಂಚೆ ಸಚಿವರನ್ನೇ ಕಂಟೆಸ್ಟ್ ಮಾಡೋಕೆ ಸಾಹಸ ಪಟ್ಟರು. ಮಿನಿಸ್ಟರ್ಗಳು ಮಾತ್ರ ಬಿಲ್ಕುಲ್ ತಯಾರಿರಲೇ ಇಲ್ಲ. ಈ ಸಚಿವರ ಲೆಕ್ಕ ಏನಂದ್ರೆ ಹೇಗೋ ಮಂತ್ರಿ ಆಗಿದ್ದೀವಿ, ಹೇಗೋ ಮಂತ್ರಿ ಆಗಿರೋದ್ರಿಂದ ಕೈಲಿ ಅಧಿಕಾರ ಇದೆ. ಒಂದೊಮ್ಮೆ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಸಾಧ್ಯತೆಯೂ ಇಲ್ಲ. ಅಲ್ಲಿಯೂ ಮಂತ್ರಿ ಸ್ಥಾನ ಅಥವಾ ಇತರೆ ಆಯಕಟ್ಟಿನ ಹುದ್ದೆಗೆ ಇರೋದು ಇಂಪಾಸಿಬಲ್. ವೃತ ಇಲ್ಲಿನ ಸಚಿವ ಅಧಿಕಾರ ಬಿಟ್ಟು ದಿಲ್ಲಿ ದೂರದ ಬೆಟ್ಟ ನಂಬ್ಕೊಂಡ್ರೆ ಇರೋ ಪವರು ಕಳೆದುಕೊಂಡಂತೆ ಅಂತ ಲೆಕ್ಕಾಚಾರ ಹಾಕಿದ ಸಚಿವರು ಪಕ್ಷ ಹಾಗೂ ನಾಯಕರಿಂದ ಎಷ್ಟೇ ಒತ್ತಡ ಬಂದರೂ ಜಪ್ಪಯ್ಯ ಅನ್ನಲಿಲ್ಲ. ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸೋ ಕಾರ್ಯಕರ್ತರ ಪಡೆ ಒಂದ್ ಕಡೆ, ಎಂಎಲ್ಎ ಟಿಕೆಟ್ ತಮಗಿರ್ಲಿ, ತಮ್ಮವರಿಗೆ ಎಂಪಿ ಟಿಕೆಟ್ ಸಿಗ್ಲಿ ಅನ್ನೋ ಸಿದ್ಧ ಸೂತ್ರ ಮಂತ್ರಿ ಮಹೋದಯರದ್ದು. ಯಾಕಂದ್ರೆ ಹೀಗೆ ಇಲ್ಲಿ ಈ ಸಲ ಲೋಕಾಕಣದಲ್ಲಿ ಕಾಣಸಿಗೋ ಮಿನಿಸ್ಟರ್ ಕುಟುಂಬಸ್ಥರ ಲೆಕ್ಕ ಒಂದಲ್ಲ ಎರಡಲ್ಲ, ಬರೋಬ್ಬರಿ 11. ಒಂಥರ ಫ್ಯಾಮಿಲಿ 11. ಕೈ 16 ಪ್ರಭಾವಿಗಳ ಕುಟುಂಬಕ್ಕೆ ಟಿಕೆಟ್, 11 ಸಚಿವರಿಗೆ ಸಿಕ್ಕಿದೆ ಲೋಕ ಪ್ರಾತಿನಿಧ್ಯ. ಇಲ್ಲಿ ಗೆಲ್ಲೋದೊಂದೇ ಮಾನದಂಡ ಅಂತ ನೋಡಿದ್ರೆ ಹಾಲಿ ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಸಿಎಂ ಡಿಸಿಎಂ ಲೆಕ್ಕ. ಹಾಲಿ ಮಿನಿಸ್ಟರ್ಗಳೇ ಅಖಾಡಕ್ಕೆ ಧುಮುಕಿದ್ರೆ ಕ್ಷೇತ್ರದಲ್ಲಿ ಮೊದಲೇ ಅಷ್ಟಿಷ್ಟು ಪ್ರಭಾವ ಇರಲಿದೆ. ಮಂತ್ರಿ ಅಂದ್ರೆ ಒಡ್ಡೋಲಗ ಬಹುಪರಾಕ್ ಬೆಂಬಲಿಗರು, ಹೀಗೆ ಅಲ್ಲಿ ಒಂದಷ್ಟು ಕಲರ್ ಅಂತೂ ಇರಲಿದೆ. ಇದರ ಜೊತೆಗೆ ಜಾತಿ ಸಮೀಕರಣ ವರ್ಕೌಟ್ ಆಗ್ಬಿಟ್ರೆ ಗೆಲುವು ಸಲೀಸು ಅನ್ನೋದಿತ್ತು. ಸಿದ್ದು ಡಿಕೆ ಜಂಟಿ ಮತಗಣಿತ. ಆದ್ರೆ ಯಾವಾಗ ಸಚಿವರು ಸ್ವತಃ ಅಖಾಡಕ್ಕಿಳಿಯೋಕೆ ಆಗಲ್ಲ ಅಂದ್ಬಿಟ್ರು, ಆಗ ಕೈಗೆ ಉಳಿದ ಸೆಕೆಂಡ್ ಆಪ್ಷನ್ ಅಂದ್ರೆ ಮಕ್ಕಳು. ಸಚಿವರ ಮಕ್ಕಳನ್ನ ಸ್ಪರ್ಧೆಗಿಳಿಸಿದ್ರೆ ಅವರ ಪ್ರಭಾವಳಿಯಂತೂ ಇದ್ದೇ ಇರಲಿದೆ. ಜೊತೆಗೆ ಯುವ ಮುಖ, ಆದ್ರಿಂದ ಸಹಜವಾಗಿ ಯುವ ಮತದಾರರನ್ನ ಸೆಳೆಯೋ ಚಾನ್ಸ್ ಇರಲಿದೆ. ಹೀಗೆ ಸಚಿವರ ತಾಕತ್ತು, ವರ್ಚಸ್ಸು, ಜಾತಿ ಪ್ರಭಾವ, ಹೀಗೆ ನಾನಾ ಕಾಗುಣಿತ ಸಕ್ಸಸ್ ಆದ್ರೆ ವಿನ್ನಿಂಗ್ ಪಾಸಿಬಿಲಿಟಿ ಇದ್ದೇ ಇರಲಿದೆ ಅನ್ನೋದನ್ನ ಕೌಂಟ್ ಮಾಡಿದ ಸಿದ್ದರಾಮಯ್ಯ ಕೊನೆಗೆ ಬಿಜೆಪಿ ರಣಧೀರರನ್ನ ಸೋಲಿಸೋಕೆ ರೆಡಿ ಮಾಡಿದ್ದು ಮಕ್ಕಳ ಸೈನ್ಯವನ್ನ. ಇದೆಲ್ಲದರ ರಿಸಲ್ಟ್ ಅನ್ನುವಂತೆ ಒಂದಲ್ಲ ಎರಡಲ್ಲ 5 ಸಚಿವರ ಮಕ್ಕಳು ಲೋಕಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗಾವಿ ಕ್ಷೇತ್ರದಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿ ಕ್ಷೇತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ, ಬೀದರ್ಗೆ ಮಂತ್ರಿ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ, ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್, ಬಾಗಲಕೋಟೆಯಿಂದ, ಬೆಂಗಳೂರು ದಕ್ಷಿಣದಿಂದ ಸಚಿವ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯಾ ರೆಡ್ಡಿ ಅಫಿಷಿಯಲಿ ಫೀಲ್ಡ್ಗೆ ಇಳಿದಿದ್ದಾರೆ. ನಮ್ಮ ದೊಡ್ಡ ರಣತಂತ್ರ ಏನು ಅಂದರೆ ಗ್ಯಾರಂಟಿನೇ ನಮ್ಮ ರಣತಂತ್ರ. ಯಾಕಂತಂದರೆ ನಿರಂತರವಾಗಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೀವಿ. ನಾವು ಏನು ಭಾಷೆಗಳನ್ನು ಜನರಿಗೆ ಕೊಟ್ಟಿದ್ದೀವಿ ಅದನ್ನು ನಾವು ನಿಭಾಯಿಸಿದ್ದೀವಿ. ಆ ಒಂದು ಬೇಸಿಸ್ ಮೇಲೆ ನಾವು ಇವತ್ತು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ಭಾಳ ನಂಬಿಕೆ ಇದೆ, ಜನರು ವಿಶೇಷವಾಗಿ ಮಹಿಳೆಯರು, ಯುವಕರು ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ನಮ್ಮ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಸರ್ ಅವರಿದ್ದಾರೆ. ಅದಕ್ಕೆ ಅವರು ಏನು 10 ವರ್ಷದಲ್ಲಿ ಅವ್ರನ್ನ ಅಭಿವೃದ್ಧಿ ಮಾಡಿದ್ದಾರೆ, ಜನ ಸಾಕಷ್ಟು ಆ ಅಭಿವೃದ್ಧಿಯಿಂದ ಸ್ಯಾಟಿಸ್ಫೈಡ್ ಇಲ್ಲ. ಆದ ಕಾರಣಕ್ಕಾಗಿ ನಾನು ಕೂಡ ನಾನು ಗ್ರೌಂಡ್ ಮೇಲೆ ಹೋಗಿದಾಗ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಕಿ ನಾವು ಈ ಸಲ ನಮಗೆ ಚೇಂಜ್ ಬೇಕು, ಹೊಸ ಮುಖ ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಗ್ರೌಂಡಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ನಮ್ಮದೇನು ಸಂದೇಶ ಇದೆ, ಯಾಕಂತಂದರೆ 18 ಲಕ್ಷ ವೋಟರ್ಸ್ ಇದ್ದಾರೆ, ಅದರಲ್ಲಿ 12-13 ಲಕ್ಷ ವೋಟಿಂಗ್ ಆಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಜನರಿಗೆ ನಾವು ನಮ್ಮ ಸಂದೇಶವನ್ನು, ನಮ್ಮ ವಿಷನ್ ನಾವು ಜನರಿಗೆ ನಾವು ಮುಟ್ಟಿಸಿದ್ರೆ 100ಕ್ಕೂ ನಾವು ಗೆಲ್ತೀವಿ ಅಂತ ಭರವಸೆ ಇದೆ. ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೆಸರನ್ನು ಪ್ರಸ್ತಾವನೆ ಮಾಡಿದರು. ಅದೇ ರೀತಿ ಖರ್ಗೆ ಸಾಹೇಬ್ರಿಗೆ, ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತು ಅವರು ನಮ್ಮ ಪಕ್ಷ ನಮ್ಮ ಮೇಲೆ ಇಟ್ಟು ಏನು ಯುವಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ.
ಬೆಳಗಾವಿಯಿಂದ ಆಗಲಿ ಚಿಕ್ಕೋಡಿಯಿಂದ ಆಗಲಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸ ಮಾಡ್ತೀವಿ. ಇಷ್ಟು ಮಾತ್ರವಲ್ಲ, ಇಲ್ಲಿ ಸಚಿವರ ಮಕ್ಕಳಿಗೆ ಮಾತ್ರವಲ್ಲ, ಪತ್ನಿ, ಅಣ್ಣ, ತಮ್ಮ, ಅಳಿಯ, ಮೊಮ್ಮಗ ಹೀಗೆ ಕುಟುಂಬಕ್ಕೂ ಒಲಿದಿದೆ ಟಿಕೆಟ್. ಫಾರ್ ಎಕ್ಸಾಂಪಲ್, DCM DK ಶಿವಕುಮಾರ್ ತಮ್ಮ DK ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಿಕ್ಕರೆ, ಸಚಿವ SS ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರದ ಕೈ ಅಭ್ಯರ್ಥಿ. ಇನ್ನು ಶಿವಮೊಗ್ಗದಿಂದ ಸಚಿವ ಮಧು ಬಂಗಾರಪ್ಪ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಕೈ ಹುರಿಯಾಳು. ಹಾಗೆಯೇ ಬಳ್ಳಾರಿ ಕ್ಷೇತ್ರದಿಂದ ಸಚಿವ ನಾಗೇಂದ್ರ ಸೋದರ ವೆಂಕಟೇಶ್ ಪ್ರಸಾದ್ ಹೆಸರು ಕೇಳಿಬಂದ್ರೆ, ಚಾಮರಾಜನಗರದಿಂದ ಸಚಿವ HC ಮಾದೇವಪ್ಪ ಪುತ್ರ ಸುನಿಲ್ ಬೋಸ್ ನೇಮು ಕೂಡ ಸೌಂಡ್ ಮಾಡಿದೆ. ಕೋಲಾರದಿಂದ ಸಚಿವ KH ಮುನಿಯಪ್ಪ ಕುಟುಂಬದ ಹೆಸರು ಅನುರಣಿಸಿದೆ. ಟಿಕೆಟು ನಿನ್ನೆ ತಡರಾತ್ರಿ ಘೋಷಣೆ ಆಗಿದೆ. ಸುಮಾರು 3 ತಿಂಗಳಿಂದ ನೀವು ಪ್ರೆಸ್ನವರೆಲ್ಲ ಕೇಳ್ತಾ ಇದ್ರಿ, ಎಲ್ಲಿ ಹೋದ್ರೂ ನೀವು ಆಕಾಂಕ್ಷಿನ, ನಿಮಗೆ ಟಿಕೆಟ್ ಸಿಗುತ್ತೆ ಅಂತೆಲ್ಲ. ಸೊ ಅದಕ್ಕೆಲ್ಲ ಒಂದು ಅನ್ವೀಲಿಂಗ್ ಆದಂಗೆ ಆಗಿದೆ. ನಿನ್ನೆ ಕ್ಯಾಂಡಿಡೇಟ್ ಅಧಿಕೃತವಾಗಿ AICCಯಿಂದ ಲೋಕಸಭೆ ಅಭ್ಯರ್ಥಿಯಾಗಿ ದಾವಣಗೆರೆಯಿಂದ ನನ್ನನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಆಮೇಲೆ ಸ್ಥಳೀಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರ ಒಂದು ಅಭಿಪ್ರಾಯ ತಿಳ್ಕೊಂಡು ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಗಾಗಿದೆ. ಸೊ ಎಲ್ಲರೂ ಸೇರಿಕೊಂಡು ಮಾಡಿಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಕೈ ಶಾಸಕರ ಕುಟುಂಬಕ್ಕೂ ನ್ಯಾಯ. ಕೊಪ್ಪಳ ರಾಘವೇಂದ್ರ ಹಿಟ್ನಾಳ್ ಸಹೋದರ ರಾಜಶೇಖರ್. ಇಲ್ಲಿ ತನಕವೂ ಬರೀ ಸಚಿವರ ಮಕ್ಕಳು, ಕುಟುಂಬಸ್ಥರ ಕತೆ ಆಯಿತು. ಇನ್ನು ಕಾಂಗ್ರೆಸ್ ಇತರೆ ಲೀಡರ್ಗಳ ಕುಟುಂಬಕ್ಕೂ ಆದ್ಯತೆ ಬೇಡವೆ? ಸರಿ, ಇದರಲ್ಲೂ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್. ಕೊಪ್ಪಳದಿಂದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಹೋದರ ರಾಜಶೇಖರ್ ಹಿಟ್ನಾಳ್ ಸ್ಪರ್ಧೆಗಿಳಿಸಿದ್ದಾರೆ. ಇಷ್ಟು ಶಾಸಕರು, ಸಚಿವರ ಕತೆಯಾದ್ರೆ ಹಿರಿಯ ನಾಯಕರ ಕೋಟ ಕೂಡ ಇಲ್ಲದೇ ಇರುತ್ತಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರು ಕಲಬುರಗಿಯಲ್ಲಿ ಹಿಡಿತ ಬಿಡೋಕೆ ಆಗುತ್ತಾ? ಇಲ್ಲಿ ಈ ಸಲ ತಾವು ಸ್ಪರ್ಧಿಸಲ್ಲ ಅಂತ ಪ್ರಕಟಿಸಿದ ಖರ್ಗೆ ಸಾಹೇಬ್ರು ಇಲ್ಲಿ ತಮ್ಮ ಬದಲು ಟಿಕೆಟ್ ಅನೌನ್ಸ್ ಮಾಡಿದ್ದು ಅಳಿಯ ದೇವರು ರಾಧಾಕೃಷ್ಣಗೆ. ಬೆಂಗಳೂರು ಕೇಂದ್ರದಿಂದ ರಾಜ್ಯಸಭಾ ಮಾಜಿ ಸದಸ್ಯ ರೆಹಮಾನ್ ಖಾನ್ ಮೊಮ್ಮಗ ಮನ್ಸೂರ್ ಅಲಿ ಖಾನ್ ಪ್ರವೇಶಿಸಿದ್ದಾರೆ ರಣರಂಗ. ಇನ್ನು ಹಾಸನ ಮಾಜಿ ಸಂಸದ ದೇವೇಗೌಡರನ್ನೇ ಸೋಲಿಸಿದ್ದ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡ ಮೊಮ್ಮಗ ಶ್ರೇಯಸ್ ಪಟೇಲ್ಗೆ ಸಿಕ್ಕಿದೆ ಕಾಂಗ್ರೆಸ್ ಟಿಕೆಟ್. ಹಾಗೆಯೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರತಿಧ್ವನಿಸುತ್ತಿದೆ MS ರಾಮಯ್ಯ ಮೊಮ್ಮಗ. ಮಾಜಿ ಶಾಸಕ MS ಸೀತಾರಾಮ್ ಪುತ್ರ ರಕ್ಷಾರಾಮಯ್ಯ ಹೆಸರು. ಹೀಗೆ ಕಾಂಗ್ರೆಸ್ನಲ್ಲಿ 28ಕ್ಕೆ 16 ಕ್ಷೇತ್ರಗಳಲ್ಲಿ ಸಚಿವರು, ಶಾಸಕರು ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಸಮಾನ ಅವಕಾಶ ಸಿಕ್ಕಿದೆ. ಇಲ್ಲಿ ಕ್ಷೇತ್ರದಲ್ಲಿ ದುಡಿದ ಕಾರ್ಯಕರ್ತರಿಗೆ ಮಣೆ ಹಾಕೋ ಮಾತೇ ಇಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಧೋರಣೆ. ಹಾಗೆ ನೋಡಿದ್ರೆ ಇದು ಕಾಂಗ್ರೆಸ್ ಟ್ರೆಂಡ್ ಮಾತ್ರವಲ್ಲ, BJP JDS ಕೂಡ ಹೊರತಾಗಿಲ್ಲ. ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರ ಪಡೆಯೋ ಕಾತುರದಲ್ಲಿರೋ BJP ಸ್ಥಿತಿ ಏನು ಡಿಫರೆಂಟ್ ಇಲ್ಲ. ಇಲ್ಲಿ ನೋಡಿದ್ರೆ ಕುಟುಂಬ ರಾಜಕಾರಣ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ನಿಂದ. BS ಯಡಿಯೂರಪ್ಪ ಹಿರಿಯ ಪುತ್ರ BY ರಾಘವೇಂದ್ರಗೆ ಸಿಕ್ಕಿದೆ ಶಿವಮೊಗ್ಗದ ಟಿಕೆಟ್. ಮಾಜಿ ಸಂಸದ GM ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ BJP ಅಭ್ಯರ್ಥಿಯಾದ್ರೆ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ದೊರೆತಿದೆ ಚಿಕ್ಕೋಡಿ ಟಿಕೆಟ್. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಶಾಸಕ ರವಿ ಸುಬ್ರಹ್ಮಣ್ಯ ಸಹೋದರನ ಪುತ್ರ ತೇಜಸ್ವಿ ಸೂರ್ಯಗೆ ಮತ್ತೊಮ್ಮೆ ಸ್ಪರ್ಧಿಸಲು ಸಿಕ್ಕಿದೆ ಚಾನ್ಸ್. ಕಾಂಗ್ರೆಸ್ BJP ಫ್ಯಾಮಿಲಿ ಪವರ್ ಪ್ಲೇ ಇರುವಾಗ ಇದನ್ನ ನೋಡಿ JDS ಸುಮ್ಮನಾದಿದೆ. ಮೊದಲೇ ಕುಟುಂಬ ರಾಜಕೀಯ ಅಂತ ಎದುರಾಳಿ ಪಕ್ಷಗಳಿಂದ ಟೀಕೆ ಕೇಳೋ JDSನಲ್ಲಿ ಮೊದಲೇ ಹೇಳಿದಂತೆ ಸರ್ವಂ ಕುಟುಂಬಮಯಂ. ಹಾಸನದಲ್ಲಿ ಮಾಜಿ ಸಚಿವ HD ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದ್ರೆ, ಮಂಡ್ಯದಲ್ಲಿ ಖುದ್ದು HD ದೇವೇಗೌಡರ ಪುತ್ರ HD ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ನಿಕ್ಕೆ. ಹಾಗೆಯೇ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ BJP ಕ್ಯಾಂಡಿಡೇಟ್. ನೋಡಿ ಹೇಗಿದೆ ಕುಟುಂಬ ರಾಜಕಾರಣ. ತನಗೂ ಬೇಕು, ತಮ್ಮವರಿಗೂ ಬೇಕು ಅನ್ನೋ ಸೂತ್ರ. ಹೀಗಾದ್ರೆ ದೇಶದ ಗತಿ? ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದ ಸಾಮಾನ್ಯ ಕಾರ್ಯಕರ್ತರ ಪಾಡೇನು? ಕಾಂಗ್ರೆಸ್ನ 16 ನಾಯಕರ ಕುಟುಂಬ ಮಂದಿಗೆ ಈ ಸಲ ಸಿಕ್ಕಿದೆ ಟಿಕೆಟ್. ಇದರಲ್ಲಿ 11 ಟಿಕೆಟ್ಗಳು ಸೀದಾ ಹೋಗಿದ್ದು ಮಂತ್ರಿಗಳ ಮನೆಗೆ. ಇನ್ನು BJP JDSನಲ್ಲೂ ಕೂಡ ಕಮ್ಮಿ ಇಲ್ಲ ಪರಿವಾರ ಮಂತ್ರ. ಇವೆಲ್ಲವನ್ನ ನೋಡಿದ್ರೆ ಅರಸೊತ್ತಿಗೆ ಹೋದ್ರೂ ಇನ್ನೂ ತಪ್ಪಿಲ್ಲ ಪರಿವಾರ ಆಡಳಿತ.
28 ಕ್ಷೇತ್ರಗಳ ಪೈಕಿ ಶ್ರೀಕಂಠದತ್ತ ಒಡೆಯರ್ ಪುತ್ರ ಯದುವೀರ್ ಒಡೆಯರನ್ನ ಲೆಕ್ಕ ಹಾಕಿದ್ರೆ 3 ಪಕ್ಷಗಳ ಕುಟುಂಬಸ್ಥರ ಅಖಾಡಕ್ಕಿಳಿತಿರೋ ಕ್ಷೇತ್ರಗಳ ಲೆಕ್ಕ 26. ಇತಿಹಾಸದಲ್ಲೇ ರಾಜಕಾರಣಿಗಳ ಕುಟುಂಬಕ್ಕೆ ಸಚಿವರ ಮನೆಗೆ ಇಷ್ಟೊಂದು ಟಿಕೆಟ್ ಸಿಕ್ಕ ಉದಾಹರಣೆ ಇಲ್ಲವೇ ಇಲ್ಲ. ಈ ಮಟ್ಟಿಗೆ ಹೇಳೋದಾದ್ರೆ ಈ ಸಲದ ಇಲೆಕ್ಷನ್ ಒಂಥರ ಕುಟುಂಬ ಲೋಕ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.